ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನೇಮಕಾತಿ ಯಾವಾಗ ಯಾವಾಗ ಅಂತ. ಈಗ ಹೊಸ ಸಂಕಷ್ಟ ಕೂಡ ಆಗಿದೆ, ಅದನ್ನ ತಿಳಿಸ್ಕೊಡ್ತಾ ಇದೀವಿ. ನೇಮಕಾತಿ ಎಲ್ಲಾ ಇಲಾಖೆ ನೇಮಕಾತಿ, ಶಿಕ್ಷಕರ ಇಲಾಖೆ ನೇಮಕಾತಿ ಸೇರಿ ಸಂಕಷ್ಟ ಕೂಡ ಆಗಿದೆ. ಬಟ್ ನೇಮಕಾತಿ ಮಾಡೇ ಮಾಡ್ತಾರೆ, ಬಟ್ ಇನ್ನು ಕೂಡ ಡಿಲೇ ಆಗ್ತಾ ಬರ್ತಾ ಇದೆ. ಈಗ ಸದ್ಯದ ಮಾಹಿತಿ ಪ್ರಕಾರ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ಸದ್ಯದ ಮಾಹಿತಿ ಪ್ರಕಾರ 27ನೇ ತಾರೀಕು, ಈ ತಿಂಗಳು 27ನೇ ತಾರೀಕುವರೆಗೂ ನಿಮಗೆ ಯಾವುದೇ ರೀತಿ ನೋಟಿಫಿಕೇಶನ್ ಆಗೋದಿಲ್ಲ ಅಂತೇಳಿ ಅಧಿಕೃತ ಮಾಹಿತಿ ಬಂದಿದೆ. ಬಿಕಾಸ್ ಯಾಕೆಂದ್ರೆ ನಾವು ಪದೇ ಪದೇ ವಿಡಿಯೋ ಕೂಡ ಮಾಡಿ ಹೇಳ್ತಾ ಇದೀವಿ. ಲೈಕ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಒಳ ಮೀಸಲಾತಿ ದೊಡ್ಡ ಸಂಕಷ್ಟ ಕೂಡ ಆಗಿದೆ. ಇದು ರಾಜ್ಯ ಮಟ್ಟದಲ್ಲಿ ಅಂದ್ರೆ ಇಡೀ ನಾಯಕರ ಜೊತೆ ಚರ್ಚೆ ಕೂಡ ಆಗಿದೆ, ಪ್ಲಸ್ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಹೋಗಿದೆ. ಹಾಗಾಗಿ ನಿಮಗೆ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಇದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಒಳ ಮೀಸಲಾತಿ, SC ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಆಯಾ ಸಮುದಾಯದ ನಾಯಕರು ಕೂಡ ಇದ್ದಾರೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಅವರ ಮಧ್ಯೆನೇ ಗೊಂದಲ ಕೂಡ ಆಗಿದೆ. ಅದು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಹೋಗಿದೆ. ಹೈಕಮಾಂಡ್ ಬಗೆಹರಿಸಬೇಕು ಅಂತ ಇತ್ತು, ಬಟ್ ಅದು ಕೂಡ ಬಗೆಹರಿಸಕ್ಕಾಗಿಲ್ಲ. ಆ ನಿಟ್ಟಿನಲ್ಲಿ ಡಿಲೇ ಆಗ್ತಾ ಬರ್ತಾ ಇದೆ. ಹಾಗೆ ನಿಮಗೆ ಸದ್ಯದ ಮಟ್ಟಿಗೆ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗೋದಂತೂ ಶತಖಂಡಿತ ಅಂತ ಕೂಡ ಹೇಳಿದ್ದಾರೆ. ಬಟ್ 27ನೇ ತಾರೀಕಿಗೆ ಎಲ್ಲ ಸರಿ ಆಗುತ್ತಾ ಅಂದ್ರೆ ಹೇಳಕ್ ಆಗೋದಿಲ್ಲ ಯಾವಾಗ ಆಗುತ್ತೆ ಅಂತ. ಬಟ್ ನಿಮಗೆ 56,000 ನೇಮಕಾತಿಯನ್ನು ಕೂಡ ಮಾಡಬೇಕಾಗುತ್ತೆ. ಬಟ್ ಶಿಕ್ಷಕರ ನೇಮಕಾತಿ ನಂತರ ನಿಮಗೆ ತೀರ್ಮಾನ ಮಾಡ್ತಾರೆ ಏನಾಗುತ್ತೆ ಅಂತ. ಅದ್ರ ಮಟ್ಟಿಗೆ ಈ ಮಾಹಿತಿ ಕೂಡ ಇದೆ. ನೀವು ನಿಮ್ಮ ಪಡೆ ನೀವು ಸ್ಟಡಿ ಮಾಡ್ಕೊಳ್ಳಿ. ಲೈಕ್ ನಾವು ರೆಗ್ಯುಲರ್ ಆಗಿ ಜೆನ್ಯೂನ್ ಅಪ್ಡೇಟ್ ನ ಕೊಡ್ತೀವಿ, ಏನೆಲ್ಲ ಬೆಳವಣಿಗೆ ಕೂಡ ಆಗ್ತದೆ ಅಂತ. ಈಗ ಪ್ರತಿಭಟನೆ ಕೂಡ ಮಾಡಕ್ ಕೊಟ್ಟಿದ್ರು, ರಾಜ್ಯ ಮಟ್ಟದಲ್ಲಿ ಕೂಡ ಚರ್ಚೆ ಕೂಡ ಆಗಿತ್ತು. ಒಳ ಮೀಸಲಾತಿ ಏನಂದ್ರೆ ಕೋರ್ಟ್ 6% ನ ವರ್ಲ್ಡ್ ಮಾಡಿದೆ, ಅದನ್ನ ಬಿಡಿ ಈಗ ಇರೋ 15% ಅಲ್ಲೇ ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೇಳಿದ್ರು. ಅದು ಸರ್ಕಾರಕ್ಕೆ ಗೊಂದಲ ಕೂಡ ಆಯಿತು. ಈಗ 6% ನಿಮಗೆ ಗೊತ್ತಿರೋ ಹಾಗೆ ಈಗ ಹೋಲ್ಡ್ ಮಾಡಿ, ಕೋರ್ಟ್ ನಿಯಮದ ಪ್ರಕಾರ ಹೋಲ್ಡ್ ಮಾಡಿ ನಂತರ ನಿಮಗೆ ನೇಮಕಾತಿ ಪ್ರಕ್ರಿಯೆ ಮಾಡಬಹುದು. ಪ್ಲಸ್ ಆದರೆ ಇರೋ 15% ಅನ್ನೇ ಲೈಕ್ ಅದ್ರಲ್ಲೇ ನಮಗೆ ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಮೊರೆ ಹೋಗಿದ್ರು. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಸಚಿವರು ಎಲ್ಲ ಹೋಗಿ ಕೇಳಿ ದೊಡ್ಡ ಇಶ್ಯೂ ಆಯಿತು. ಆ ನಿಟ್ಟಿನಲ್ಲಿ ಈ ರೀತಿ ಕೂಡ ಮಾಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಇರಲಿ. ಈ ರೀತಿ ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಆಯ್ತಾ. ಇನ್ನು ನೇಮಕಾತಿ ಶುರು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ಬಟ್ ಯಾವಾಗ ಗೊತ್ತಿಲ್ಲ. 15,000 ನೇಮಕಾತಿ ಶಿಕ್ಷಕರದ್ದು ಕೂಡ ಬಾಕಿ ಇದೆ. CM ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಅಂಡ್ ಮುಂಬರುವ ನೇಮಕಾತಿಗಳು ಕೂಡ ಬಾಕಿ ಇದಾವೆ. ಲೈಕ್ ಇದು ಸಂಕಷ್ಟ ಕೂಡ ಆಗಿದೆ ಶಿಕ್ಷಕರ ನೇಮಕಾತಿಗೆ ಸೇರಿ ಎಲ್ಲ ನೇಮಕಾತಿಗೆ. ಲೈಕ್ ಏನ್ ಮಾಡಿ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಾವು ಜೆನ್ಯೂನ್ ಅಪ್ಡೇಟ್ಗಳನ್ನ ಏನೆಲ್ಲ ಬರ್ತಾವೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.